ಭಾರತೀಯ ಜನತಾ ಪಾರ್ಟಿರವರಿಂದ ಜಿಎಸ್ಟಿ ಕಡಿತ ಘೋಷಣೆ ಉಳಿತಾಯ ಉತ್ಸವದ ಕಾರ್ಯಕ್ರಮ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ಡಿಎ ಸರ್ಕಾರ ಇತ್ತೀಚೆಗೆ ಜನಸಾಮಾನ್ಯ ಜನರ ಹಿತವನ್ನು ಗಮನದಲ್ಲಿಟ್ಟು ಜಿಎಸ್ಟಿ ಕಡಿತ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಉಳಿತಾಯ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಸಿಹಿ ಹಂಚಿ ಅಂಗಡಿಗಳ ಮಾಲೀಕರಿಗೆ ಜಿಎಸ್ಟಿಯ ಕಡಿತದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೋಲಾರ ಸಂಸದರಾದ ಮಲ್ಲೇಶ ಬಾಬು ರವರು ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಜಿಎಸ್ಟಿ ಕಡಿತವು ಜನಸಾಮಾನ್ಯರ, ನಾಗರಿಕರು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕ ಉಸಿರು ನೀಡಲಿದ್ದು, ದಿನನಿತ್ಯ ಬಳಕೆಯ ಅನೇಕ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಕಡಿತಗೊಂಡಿದ್ದು, ಗ್ರಾಹಕರು ನೇರವಾಗಿ ಲಾಭ ಪಡೆಯಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಾ ವೇಣುಗೋಪಾಲ್ ಮಾತನಾಡಿ, ಹಬ್ಬದ ಸಮಯದಲ್ಲಿ ದಿನೋಪಯೋಗಿ ವಸ್ತುಗಳಿಂದ ಹಿಡಿದು ವಾಹನಗಳವರೆಗೆ ಜಿಎಸ್ಟಿ ಉಳಿತಾಯದ ಉತ್ಸವವು ಪ್ರತಿ ಭಾರತೀಯ ಕುಟುಂಬಕ್ಕೂ ಹೆಚ್ಚಿನ ಉಳಿತಾಯ, ನಿರಾಳತೆ ಮತ್ತು ಸಂತೋಷವನ್ನ ತರುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಆರ್ಎನ್ ಚಂದ್ರಶೇಖರ, ತೋಪಲ್ಲಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್, ಪ್ರಜಾಪವರ್ ಟಿವಿ, ಕೋಲಾರ. ಹಬ್ಬಕ್ಕೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಎನ್ಡಿಎ ಪಕ್ಷದ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ವಿಶೇಷವಾದಂಥ ಆಹ್ವಾನ, ಧನ್ಯವಾದಗಳು, ಅಭಿನಂದನೆಗಳು. ನೋಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಅವರು ಇದ್ದಾರೆ, ಎಲ್ಲ ನಮ್ಮ ಭಾಗದ ಈ ಕ್ಷೇತ್ರದ ಎಲ್ಲ ಮುಖಂಡರು, ಎರಡೂ ಮುಖಂಡರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ಪತ್ರಕರ್ತರಿಗೂ ನಮಸ್ಕಾರ. ನೋಡಿ, ಇದು ಜಿಎಸ್ಟಿ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಎಲ್ಲರೂ ಹೇಳಿದ್ದಾರೆ. ಎಲ್ಲದಕ್ಕೂ ಈ ದಿನ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಜಿಎಸ್ಟಿಯನ್ನು ಜಾರಿಗೆ ತಂದಂಥ ನಿರ್ಮಲಾ ಸೀತಾರಾಮನ್ ಅವರ ಕೊಡುಗೆಯನ್ನು ಈ ದಿನ ಜನತೆಗೆ ತಿಳಿಸಲು ಈ ದಿನ ನಮ್ಮ ಅಖಂಡ ಕೋಲಾರ ಜಿಲ್ಲೆಯ ಮುಖಂಡರು, ನಮ್ಮ ಕೋಲಾರ ಕ್ಷೇತ್ರದ ನಮ್ಮ MP ರವರಾದಂಥ ಮಲ್ಲೇಶ್ ಬಾಬುರವರು ಜಿಎಸ್ಟಿ ಬಗ್ಗೆ ತಮ್ಮ ಮುಂದೆ ಮಾತನಾಡಲು, ಅವರ ಒಂದು ಇಚ್ಛೆಯನ್ನು ತಮಗೆ ತಿಳಿಸಲು ಈ ದಿನ ಶ್ರೀನಿವಾಸಪುರಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಎನ್ಡಿಎ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮೋದಿಯವರು ಏನು ಮಾಡಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ, ನಮ್ಮ JDS ಪಕ್ಷ ಈಗ ಸಹಮತ ಇದೆ. ದೇವೇಗೌಡ ಕುಮಾರಸ್ವಾಮಿ ಅವರು ಈ ಒಂದು ಬಿಜೆಪಿ ಪಕ್ಷಕ್ಕೆ ಸಹಮತ ಕೊಟ್ಟು ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಿಜೆಪಿ ಎನ್ಡಿಎ ಪಾರ್ಲಿಮೆಂಟ್ ಸದಸ್ಯರಾಗಿ ಸಹಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ನಮ್ಮ ನಾಯಕರು ಸಹ ಸಹಮತ ಇದೆ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ವಿಶೇಷವಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಈ ರಾಜ್ಯಕ್ಕೆ 15,000 ಕೋಟಿ ಈ ಒಂದು GSTಯಿಂದ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲಾಸ್ ಆಗಿರೋದು ಯಾರಿಗೂ ಇಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಜನರಿಗೆ ಸೇರ್ತದೆ. ಲಾಸ್ ಅಂತಂದರೆ ಅವರಿಗೆ ತಗೊಂಡ್ಬಿಟ್ಟು ಅದು ಬೇರೆದಕ್ಕೆ ಉಪಯೋಗಿಸೋದಕ್ಕಲ್ಲ, ಅದು ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಅನುಕೂಲ ಸಿಗ್ತದೆ. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಲಾಸ್ ಅಂತ ಹೇಳಬಾರ್ದು. ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಲಾಸ್ ಆಗ್ತದೆ, ಅದು ಜನರಿಗೆ ಸೇರ್ತದೆ. ಬಿಜೆಪಿ NDA ಸರ್ಕಾರ ಇರೋ ರಾಜ್ಯಗಳು ಕೂಡ ಲಾಸ್ ಆಗ್ತದೆ, ಅದು ಜನರಿಗೆ ಸೇರೋದು. ಅದರಿಂದ ಈ ಕಾರ್ಯಕ್ರಮ ಮುಖಾಂತರ ಅದನ್ನು ಹೇಳಲಿಕ್ಕೆ ಬಯಸುತ್ತೇನೆ. ವಿಶೇಷವಾಗಿ ಈ ನೆಚ್ಚಿನ ವಿಷಯಗಳೆಲ್ಲರೂ ಕೂಡ ನಮ್ಮ ಪಾರ್ಲಿಮೆಂಟ್ ಸದಸ್ಯರ ವಿಷಯವಾಗಿ ನಮಗೆಲ್ಲರಿಗೂ ತಿಳಿಯಪಡಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ NDA ನೇತೃತ್ವದ BJPಯವರು ಹಾಗೂ JDS ಅವರು ಎಲ್ಲರೂ ಸೇರಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು GST ಕಡಿಮೆ ಮಾಡಿ ಜನರಿಗೆ ಉದ್ಯೋಗ ಆಗಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ. ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪುಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು. ಅದು ನಿನ್ನೆಯಿಂದ ಜಾರಿಯಾಗಿದೆ. ಮೋದಿಯವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾರೆ. ಏನು GST ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತು ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ. ಏನು ಒಂದು ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದು ನಿನ್ನೆಯಿಂದ ಆಗಿದೆ. ದಿನಸಿ ಸಾಮಗ್ರಿಗಳು ಎಲ್ಲನೂ 5% ಕೆಳಗಡೆ ಬಂದಿದೆ GST.
ಯುವಕರಿಗೆ ಏನು ಪೆನ್ಸಿಲ್ಲು, ರಬ್ಬರು, ಕ್ರೇಯಾನ್ಸ್ ಅಂತಾರೋ, ಕಲರ್ ಪೆನ್ಸಿಲ್ಲು, ನೋಟ್ಬುಕ್ಕು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನು ಝೀರೋ ಮಾಡಿಟ್ಟಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಏನು ಭಾಳ ಮುಖ್ಯನೋ ನಮ್ಮ ಜನತೆಗೆ, ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದನ್ನು GST ಇಂದ ತೆಗೆದಾಕಿದ್ದಾರೆ. 0% ಇದೆ. ಮತ್ತು ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನಂತೀವೋ, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ನೀವು, ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ನು ಅದನ್ನು 5%ಗೆ ತಂದು ಇರಿಸಿದ್ದಾರೆ. ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಮೆಟೀರಿಯಲ್ಸ್ ಅದು ರೈತರಿಗೆ ಉಪಯೋಗ ಆಗ್ತದೆ. ಮತ್ತು ಏನು ಸಿಮೆಂಟು ಮತ್ತು ಇಟ್ಟಿಗೆ ಇದನ್ನು ಕಡಿಮೆ ಮಾಡಿದಾರೋ, ಮನೆಗಳು ಕಟ್ಕೊಳ್ಳೋಕ್ಕೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಯಲ್ಲಿ ಕಟ್ತಾರೋ, ಚಿಕ್ಕ ಸಂಸಾರ ಶುರು ಮಾಡ್ತಿದಾರೋ ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಮತ್ತು ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ, ಇಲ್ಲಾಂದರೆ ಪ್ಯಾಂಪರ್ಸ್ ಅಂತಾರೋ, ಮತ್ತು ಇದು ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ. ಮತ್ತು ಏನು ಹಾಲು ಮತ್ತು ಮೊಸರು ಬಿಟ್ಟು ಎಲ್ಲ ಡೈರಿ ಪ್ರಾಡಕ್ಟ್ಸ್ನ ಎಲ್ಲನೂ ಕಡಿಮೆ ಮಾಡಿ 5% ತಂದಿಟ್ಟಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೆಯದಾಗಬೇಕು, ಜನರಿಗೆ ಸೇವೆ ಮಾಡೋಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 3ನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು NDA ಸರ್ಕಾರ ಕೊಟ್ಟಿದ್ದಾರೋ ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಸಂಸದರಾದರೂ ಆಗಲಿ, MLA ಶ್ರೀ ನರೇಂದ್ರ ಮೋದಿಜಿಯವರು ಸ್ವತಂತ್ರ ದಿನಾಚರಣೆ ದಿನ ಕೆಂಪುಕೋಟೆ ಮುಖಾಂತರ ನಮ್ಮ ದೇಶದ ಜನತೆಯನ್ನು ಉದ್ದೇಶಿಸಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆಗಳನ್ನು ತರ್ತೀನಿ ಅಂತ ಭರವಸೆ ಕೊಟ್ಟಿದ್ದರು. ಅದರ ಪೂರಕವಾಗಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆ 2 ಅನುಷ್ಠಾನಕ್ಕೆ ಬಂದಿದ್ದು, ದಿನನಿತ್ಯ ಬಳಸುವಂಥ ಸುಮಾರು 375 ವಸ್ತುಗಳಿಗೆ, ಅದು ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು, ಈ ಥರ ದಿನನಿತ್ಯ ಬಳಸುವಂಥ ವಸ್ತುಗಳಿಗೆ ಮೊದಲಿದ್ದಂಥ 18% GSTನ 5% ಮಾಡಿದ್ದಾರೆ. ಅದೇ ಥರ 28% GST ಏನಿತ್ತು ಅದನ್ನು 18% ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಗೂಡ್ಸು, ಅದು ಫ್ರಿಡ್ಜ್ ಇರ್ಬೋದು, TV ಇರ್ಬೋದು, ಇದಕ್ಕೆ AC ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಇದೆಲ್ಲ ಈಗ 18% ಅಡಿಯಲ್ಲಿ ಬಂದಿದೆ. ಮತ್ತು ಸುಮಾರು ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ GSTನ ತೆಗೆದಾಕಿದ್ದಾರೆ, LIC ಇನ್ಶೂರೆನ್ಸಸ್ಗೆ GSTನ ತೆಗೆದಾಕಿದ್ದಾರೆ. ಹಿಂಗೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಸುಧಾರಣೆಗಳನ್ನ ತಂದಿದ್ದಾರೆ. ಬಹುಶಃ ಸ್ವತಂತ್ರ ಬಂದ ಮೇಲೆ ಇದು ಅತ್ಯುತ್ತಮವಾದ ಐತಿಹಾಸಿಕ ಸುಧಾರಣೆ ಅಂದರೆ ತಪ್ಪಾಗಲಾರ್ದು. ಪ್ರತಿ ವರ್ಷ ಸುಮಾರು 2 ಲಕ್ಷ ಕೋಟಿ ಹಣ ನಮ್ಮ ಭಾರತೀಯರ ಜೇಬಿನಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಅವರು 8 ವರ್ಷದ ಹಿಂದೆ GSTನ ತಂದರು. ಬಹುಶಃ ಕಾಂಗ್ರೆಸ್ ಸರ್ಕಾರ 60 ವರ್ಷ ದೇಶವನ್ನು ಆಡಳಿತ ನಡೆಸಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ತನ್ನದೇ ಆದ ಒಂದು ತೆರಿಗೆ, ಸುಮಾರು 7 ರೀತಿಯ ತೆರಿಗೆಗಳಿತ್ತು. ಸುಮಾರು ರೈತರಿಗೆ 33ಕ್ಕಿಂತ 40% ತೆರಿಗೆ ಮುಖಾಂತರ ಇಂಡೈರೆಕ್ಟ್ ಆಗಿ ಒಂದು ಸೆಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಸ್ಟೇಟ್ GST, ಸೆಂಟ್ರಲ್ GST, ಅಕ್ಟ್ರಾಯಿ, ಹೀಗೆ ನಾನಾ ತೆರಿಗೆಗಳ ಮುಖಾಂತರ ಸುಮಾರು 40% ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಬೀಳ್ತಾ ಇತ್ತು. ಅಂಥದನ್ನು ಒಂದು ದೇಶದಲ್ಲಿ ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ದೇಶದ ಎಲ್ಲ ಫೈನಾನ್ಸ್ ಮಿನಿಸ್ಟರ್ಸ್ನ ಸೇರಿಸಿ ಒಂದು ಕೌನ್ಸಿಲ್ ಮಾಡಿ GSTನ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಇದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸಿ ಇವತ್ತು ಪ್ರತಿಯೊಂದು ವಸ್ತು ತಗೊಂಡ್ರು ಅದಕ್ಕೆ ತೆರಿಗೆ ಕಟ್ಟುವಂಥ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ಮತ್ತು ಸುಧಾರಣೆಗಳನ್ನು ತಂದು ಇವತ್ತು GST2 ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರ ಮುಖಾಂತರ ಇಡೀ ದೇಶದ ಜನತೆ, ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಪ್ರತಿಯೊಂದು ವಸ್ತು ಕೂಡ ಕೈಗೆ ಸಿಗುವಂಥ ಒಂದು ದರದಲ್ಲಿ ಸಿಗುವಂಥ ವ್ಯವಸ್ಥೆ ಆಗಿದೆ. ಉದಾಹರಣೆಗೆ ತಗೋಬೇಕು ಅಂದರೆ ಮೊದಲು ನಾವು 1 ಟನ್ ಅಕ್ಕಿನ ಕೊಂಡ್ಕೊಂಡ್ರೆ ಈಗ ಅದೇ ದುಡ್ಡಿಗೆ 1 ಟನ್ನು ಮತ್ತು 1.25 ಕ್ವಿಂಟಲ್ ಎಕ್ಸ್ಟ್ರಾ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ 15% ಅಷ್ಟು ಎಕ್ಸ್ಟ್ರಾ ವಸ್ತುಗಳು ನಮ್ಗೆ ಅದೇ ಹಣಕ್ಕೆ ಸಿಗ್ತಾ ಇದೆ. ಇಂಥ ಒಂದು ಸುಧಾರಣೆ ತಂದಿರ್ತಕ್ಕಂಥ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರು, ಅದರ ಒಂದು ಪೂರಕವಾಗಿ ಇಡೀ ದೇಶಾದ್ಯಂತ ನಮ್ಮ ಸಂಸತ್ ಸದಸ್ಯರ ನೇತೃತ್ವದಲ್ಲಿ ನಾವು ಈ ಒಂದು ಉತ್ಸವವನ್ನು ಇವತ್ತೆಲ್ಲ